ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಸೊ ಹಿಸ್ಟ್ರಿ, ಇತಿಹಾಸ ಅಂದ ತಕ್ಷಣ ಸುಮಾರು ಜನಕ್ಕೆ ಮಾರ್ಕ್ಸ್ ಹೋಗುತ್ತೆ ಮ್ಯಾಮ್. ಇದರಲ್ಲಿ ಅದು ಹೆಂಗೆ ಹೋಗುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಮಾರ್ಕ್ಸ್ ಹೋಗುತ್ತೆ ಅನ್ನೋ ಫೀಲಿಂಗು. ಆ್ಯಂಡ್ ನಾನು ಒಂದು ವಿಡಿಯೋದಲ್ಲಿ ಕೇಳಿದೆ ಕೂಡ, ಯಾವ ಸ್ಟ್ರೀಮ್ ನಿಮಗೆ ಕಷ್ಟ ಅಂತ ಅಂದಾಗ ಸುಮಾರು ಜನ ಟೈಪ್ ಮಾಡಿದ್ದು ಹಿಸ್ಟ್ರಿನೇ, ಇತಿಹಾಸನೇ. ಸೊ ಹಾಗಾಗಿ ಯಾಕೆ ಮಾರ್ಕ್ಸ್ ಹೋಗ್ತಾ ಇದೆ ನಿಮಗೆ ಈ ಒಂದು ಸ್ಟ್ರೀಮ್ ಆಫ್ ಸೋಷಿಯಲ್ ಸೈನ್ಸಲ್ಲಿ, ಸಮಾಜ ವಿಜ್ಞಾನದಲ್ಲಿ? ಸೊ ಅದನ್ನು ಓವರ್ಕಮ್ ಮಾಡೋದು ಹೇಗೆ ಅಂತ ನಾನೀಗ ಹೇಳ್ಕೊಡ್ತಾ ಹೋಗ್ತೀನಿ. ಯಾರಿಗೆಲ್ಲ ಈ ಒಂದು ಪ್ರಾಬ್ಲಮ್ ಇದೆ, ಹಿಸ್ಟ್ರಿಯಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ ಅನ್ನೋ ಒಂದು ಸಿಚುವೇಶನಲ್ಲಿ ಇದ್ದೀರಾ ನೀವು, ಈ ವಿಡಿಯೋನ ಕರೆಕ್ಟಾಗಿ ಕೊನೆ ತನಕ ನೋಡಿ, ಆಯಿತಾ? ಸೊ ಹ್ಯಾವ್ ಯು ಎವರ್ ಸೆಡ್, ಐ ಸ್ಟಡಿ ದಿಸ್ ಚಾಪ್ಟರ್, ಐ ನ್ಯೂ ದಿ ಆನ್ಸರ್, ದೆನ್ ವೈ ಡಿಡ್ ಐ ಗೆಟ್ ಓನ್ಲಿ 2 out of 4? ಓದಿದ್ದೆ ಈ ಚಾಪ್ಟರ್ನ, ಈ ಆನ್ಸರ್ನ ಎಷ್ಟು ಸರಿ ಪ್ರಾಕ್ಟೀಸ್ ಮಾಡಿದೆ, ಬಟ್ ನನ್ಗೆ ಯಾಕೆ ಬರೀ 2 ಮಾರ್ಕ್ಸ್ ಬಂದಿದೆ 4 ಮಾರ್ಕ್ಸ್ಗೆ ಅನ್ನೋ ಒಂದು ಫೀಲಿಂಗ್ ಬಂದಿದೆಯಾ ನಿಮ್ಗೆ ಯಾರಿಗಾದರೂ? ಎಸ್ ಅಂತ ಟೈಪ್ ಮಾಡಿ ಬಂದಿದೆ, ನೋ ಅಂತ ಅಂದರೆ ನೋ ಅಂತ ಟೈಪ್ ಮಾಡಿ. ಫಾರ್ ಮೀ ಬಂದಿದೆ, ಡೆಫಿನೆಟ್ಲಿ ಬಂದಿದೆ. ನಾನು ಎಷ್ಟೊಂದು ಸತಿ ಅನ್ಕೋತೀನಿ, ನಾನು ಓದಿರೋ ಕ್ವೆಶನ್ಗೆ ಯಾಕಪ್ಪ ಈ ಥರ ಆಗುತ್ತೆ ಅಂತ. ಬಿಕಾಸ್ ಎಕ್ಸಾಮ್ಗೆ ಹಾಲ್ಗೆ ಹೋಗಿದ ತಕ್ಷಣ ಏನೋ ಒಂದು ಎಡವಟ್ಟು ಮಾಡಿ ಬಂದಿರ್ತೀನಿ ನಾನು. ಟೀಚರ್ ಕೊಟ್ಟಿಲ್ಲ ಅಂತಲ್ಲ, 2 ಮಾರ್ಕ್ಸ್ ಏನೋ ಟೀಚರ್ ಅವ್ರ ಜೇಬಿಗೆ ಹಾಕ್ಕೊಂಡ್ರು ಅಂತ ಏನಲ್ಲ, ಮಿಕ್ಕಿರೋ 2 ಮಾರ್ಕ್ಸು ನಾನೇನೋ ಮಿಸ್ಟೇಕ್ ಮಾಡಿ ಬಂದಿರ್ತೀನಿ. ಸೊ ಐ ಹ್ಯಾವ್ ದಿಸ್ ಫೀಲಿಂಗ್, ಐ ಹ್ಯಾಡ್ ದಿಸ್ ಫೀಲಿಂಗ್. ನಿಮಗೆ ಡು ಯು ಹ್ಯಾವ್? ಎಸ್ ಅಂತ ಟೈಪ್ ಮಾಡಿ. ಐ ಥಿಂಕ್ ಜಾಸ್ತಿ ಎಸ್ಗಳು ಬಂದಿರುತ್ತೆ ಅನಿಸುತ್ತೆ. ಓಕೆ, ಎಸ್. ಸೊ ಮಿಸ್ಟೇಕ್ಸ್ಗಳು ಏನು ಅಂತ ನೋಡ್ತಾ ಹೋಗುವ. ಫಸ್ಟ್ ಮಿಸ್ಟೇಕ್, ರೀಡಿಂಗ್ ವಿತೌಟ್ ರೀಕಾಲ್, ಆಯಿತಾ? ಸೊ ಕಾಮನ್ ಎರರ್ ಏನು ಮಾಡ್ತಾರೆ, ಐ ರೆಡ್ ದ ಚಾಪ್ಟರ್ 3 times, ಬಟ್ ವೆನ್ ಆಸ್ಕ್ಡ್ ರೈಟ್ 4 causes, ನಥಿಂಗ್ ಕೇಮ್ ಟು ಮೈ ಮೈಂಡ್, ಆಯಿತಾ? ಸೊ ದ್ಯಾಟ್ಸ್ ಅ ಕಾಮನ್ ಎರರ್. ಏನು ಮಾಡಬೇಕಪ್ಪ ಅಂತಂದರೆ ಆ್ಯಕ್ಟಿವ್ ರೀಕಾಲ್ನ ಮಾಡ್ತಾ ಇರಬೇಕು, ಆಯಿತಾ? ಇವಾಗ ಫಾರ್ ಎಕ್ಸಾಂಪಲ್ ಕಾಸಸ್ ಫಾರ್ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಕೇಳಿರ್ತಾರೆ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಚಾಪ್ಟರ್ಸ್ ಅಂತೂ ಎಲ್ಲರಿಗೂ ಬಾಯ್ಪಾಠ ಆಗಿಬಿಟ್ಟಿರುತ್ತೆ. ಬಟ್ ಕಾಸಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಎಕ್ಸಾಮಲ್ಲಿ ಕೇಳಿದ ಕೂಡಲೇ ಏನೂ ಬರೋದಿಲ್ಲ, ಒಂದು ಕಾಸು ಬರೋದಿಲ್ಲ, ಒಂದು ಕಾರಣನೂ ಬರೋದಿಲ್ಲ ಪ್ಲಾಸಿಕ್ ಅನ್ನೋದು. ಸೊ ಅದಕ್ಕೆ ನೀವೇನು ಮಾಡಬೇಕು, ಪದೇ ಪದೇ ಪರಿಷ್ಕರಣೆಯನ್ನು ಮಾಡಬೇಕು. ಪದೇ ಪದೇ ಪರಿಷ್ಕರಣೆಯನ್ನು ಮಾಡಿದರೆ ಈ ಒಂದು ಮಿಸ್ಟೇಕ್ ಏನಿದೆ, ಮಿಸ್ಟೇಕ್ ನಂಬರ್ 1 ಓದಂಗೆ ಇರುತ್ತೆ, ಬಟ್ ಏನು ಬರೋದಿಲ್ಲ, ನೆನಪಾಗೋದಿಲ್ಲ. ಸೊ ಅದು ಅವಾಯ್ಡ್ ಆಗುತ್ತೆ. ಸೊ ಆ್ಯಕ್ಟಿವ್ ರಿಕಾಲ್ ಇಸ್ ದ ಓನ್ಲಿ ಸೊಲ್ಯೂಷನ್. ಏನು ಮಿಸ್ ಮಾಡೋದಕ್ಕೆ ಆಗೋದಿಲ್ಲ, ಆಯಿತಾ? ಸೊ ಮಿಸ್ಟೇಕ್ ನಂಬರ್ 2, ಮೆಮೊರೈಸಿಂಗ್ ಎವ್ರಿ ವರ್ಡ್, ಬಾಯ್ಪಾಠ ಮಾಡೋದು, ಗಟ್ಟೊಡಿಯೋದು. Common error, many students try to learn answers line by line. One forgotten, the whole sentence disappears. ನಾನಂತೂ ಅಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ SSLCಯಲ್ಲಿ ಮಾಡ್ತಾ ಇರಲಿಲ್ಲ. ಸೊ ಟೀಚರು ಅಥವಾ ನನ್ನ ಅಮ್ಮ ಏನಾದರೂ ಆನ್ಸರ್ ಕೇಳಿದ್ರೆ, ಅಮ್ಮ ಒಂದು ವರ್ಡ್ ಹೇಳಮ್ಮ, ಅಮ್ಮ ದ ಹೇಳಮ್ಮ, ದ ಆದಮೇಲೆ ಯಾವ್ದಮ್ಮ? ಸೊ ಆ ಥರ 1-2 ವರ್ಡ್ಸ್ ಹೇಳಿದ ಕೂಡಲೇ ಇಡೀ ಲೈನ್ ಬರೋದು. ಆ 1-2 ವರ್ಡ್ ಮಿಸ್ ಆಯಿತು ಅಂತಂದರೆ ಇಡೀ ಲೈನ್ ಬರ್ತಾ ಇರಲಿಲ್ಲ. ಬಿಕಾಸ್ ಬೈ ಹಾರ್ಟ್ ಮಾಡ್ತಾ ಇದ್ವಿ, ಲಿಟ್ರಲಿ ಒಂದೊಂದು ಪದನೂ ಬೈ ಹಾರ್ಟ್ ಮಾಡ್ತಾ ಇದ್ವಿ. ಒಂದು ಪದ ಹೋಯ್ತಾ ಮಿಕ್ಕಿದ್ದು ಏನೂ ಬರ್ತಾ ಇರಲಿಲ್ಲ. ಸೊ ಅದು ಚಿಕ್ಕ ವಯಸ್ಸಲ್ಲಿ ಅದು ಮಾಡೋದು ಓಕೆ, ಅದೇ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ರು, ಬಿಡಿ ಮಾಡ್ತಾಯಿದ್ವಿ. ಬಟ್ ಈಗಲೂ ನೀವು ಅದೇ ಮಾಡ್ತಾಯಿದ್ರೆ ದಟ್ಸ್ ದ ವರ್ಸ್ಟ್ ಥಿಂಗ್ ದ್ಯಾಟ್ ಯು ಆರ್ ಡೂಯಿಂಗ್, ಆಯಿತಾ? ಸೊ ರಿಮೆಂಬರ್ ಓನ್ಲಿ ದ ಕೀವರ್ಡ್ಸ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೀವರ್ಡ್ಸ್ನ ಮಾತ್ರ ನೆನ್ಪಿಟ್ಕೊಂಡು ಇಡೀ ಸೆಂಟೆನ್ಸ್ನ ನಿಮ್ಮ ಓನ್ ಸೆಂಟೆನ್ಸಸ್ಸಲ್ಲಿ ಬರಿತಾ ಹೋಗ್ಬೋದು. ಹಿಸ್ಟ್ರಿ ಎಸ್ಪೆಷಲಿ ಸ್ಟೋರಿ ಥರ ಬರಿತಾ ಹೋಗ್ಬೋದು. ಕೀವರ್ಡ್ಸ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಬಾಯ್ಪಾಠ ಮಾಡಬೇಡಿ, ವರ್ಡ್ ಟು ವರ್ಡ್ ಗಟ್ ಹೊಡಿಬೇಡಿ, ಆಯಿತಾ? ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಕೀವರ್ಡ್ಸ್ಗಳು, ಆಯಿತಾ? ಸೊ ಕೀವರ್ಡ್ಸ್ಗಳು ನಾನು ಹೇಳಿದೆ ನೆನ್ಪಿಟ್ಕೊಳ್ಳಿ ಅಂತ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಕೇಳಿದ್ದಾರೆ. ಸೊ ಇದರಲ್ಲಿ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅಂತಂದರೆ ಅಡಾಪ್ಟೆಡ್ ಚಿಲ್ಡ್ರನ್ಗೆ ನೋ ಲೀಗಲ್ ರೈಟ್ಸ್, ಹೌದಾ ಅಲ್ವಾ? ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಸೊ ನಾನು ಇಲ್ಲಿ ಬರೀ ಕೀವರ್ಡ್ನ ಹಾಕಿದ್ದೀನಿ. ಇಂಟಿಗ್ರೇಟೆಡ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅಷ್ಟೇ, 1857 ಅಷ್ಟೇ, ದೋಸ್ ಆರ್ ದ ಕೀವರ್ಡ್ಸ್. ಸೊ ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಸೊ ಅದು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ರಾಜನಿಗೆ ಅವನದೇ ಆದಂಥ ಸ್ವಂತ ಮಗ ಇಲ್ಲ ಅಂತಂದರೆ ದತ್ತಕ್ಕೆ ಪಡಿತಾನೆ. ಸೊ ಆ ದತ್ತಕ್ಕೆ ಪಡೆದಂಥ ಮಗ ನೆಕ್ಸ್ಟ್ ರಾಜ ಆಗೋದಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ ಇಸ್ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್. ಬಟ್ ನಾನು ಇಲ್ಲಿ ಬರೀ ಕೀವರ್ಡ್ನ ಹಾಕಿದ್ದೀನಿ. ಸೊ ಹಾಗಾಗಿ ಈ ಥರ ಇದ್ದಂಥ ರಾಜ್ಯಗಳು, ಸೊ ರಾಜರಿಗೆ ಯಾರ್ಯಾರೆಲ್ಲ ದತ್ತು ಮಕ್ಕಳಿದ್ರೋ ಸ್ವಂತ ಮಗ ಇರಲಿಲ್ವೋ ಅಂಥ ರಾಜ್ಯಗಳನ್ನೆಲ್ಲ ಬ್ರಿಟಿಷ್ ಅವರು ಅವರ ಒಂದು ಪ್ರಿನ್ಸ್ಲಿ ಸ್ಟೇಟ್ಸ್ಗಳಿಗೆ ಇನ್ಕ್ಲೂಡ್ ಮಾಡಿಕೊಂಡ್ರು. ಅದರಲ್ಲಿ ಎಕ್ಸಾಂಪಲ್ ಝಾನ್ಸಿ ಸತಾರಾ. ನಾನು ಆ ಕತೆ ಎಲ್ಲ ಓದಿಲ್ಲ ಇಲ್ಲಿ,
ಎಷ್ಟು ಬೇಕೋ ಅಷ್ಟನ್ನೇ ಬರೆದಿದ್ದೀನಿ. ದೇಶೀಯ ಸಂಸ್ಥೆಗಳ ಒಂದು ವಿಲೀನ ಆಗುತ್ತೆ ಅಂತ. ಅದಾದಮೇಲೆ 1857 ಏನಪ್ಪ ಅಂತಂದರೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಗುತ್ತೆ. ಸೊ ಈ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ವಾಸ್ ದ ಮೇಜರ್ ರೀಸನ್ ಫಾರ್ 1857 ರಿವೋಲ್ಟ್. ಸೊ ಒಂದು ದೊಡ್ಡ ಕಾರಣ ಆಗಿತ್ತು 1857 ರಿವೋಲ್ಟ್ಗೆ. ಬಟ್ ನಾನಿಲ್ಲಿ ಬರೀ 1857 ಅಂತ ಬರ್ಕೊಂಡಿದ್ದೀನಿ. ಸೊ ನಿಮಗೆ ಗೊತ್ತಾಗ್ತಾ ಇದೆಯಾ, ಈ ಥರ ಇರುತ್ತೆ ಕೀವರ್ಡ್ಸ್ಗಳನ್ನ ಮಾತ್ರ ನೆನ್ಪಿಟ್ಕೊಂಡಿದ್ರೆ ಆ ಕಡೆ ಈ ಕಡೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ನೀವು ಬರಿತಾ ಹೋಗ್ಬೋದು. ಆ್ಯಂಡ್ ಸೋಷಿಯಲಲ್ಲಿ ಯಾವುದೇ ಕಾರಣಕ್ಕೂ ಕೀವರ್ಡ್ಸ್ನ ಮಿಸ್ ಮಾಡ್ಕೋಬೇಡಿ. ದಟ್ ಈಸ್ ವಾಟ್ ಇಸ್ ಮಿಸ್ಟೇಕ್ ನಂಬರ್ 3. ಸರಿ, ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಏನು ಅಂತ ಗೊತ್ತು, ನನ್ನ ಓನ್ ಸೆಂಟೆನ್ಸಸಲ್ಲಿ ನಾನು ಬರಿತೀನಿ ಅಂತ ನೋ ಲೀಗಲ್ ರೈಟ್ಸ್ ಅನ್ನೋ ಪದ ಬರ್ದಿಲ್ಲ ಅಂತಂದರೆ ನೋ ಮಾರ್ಕ್ಸ್, ಬಿಕಾಸ್ ದ್ಯಾಟ್ಸ್ ದ ಮೇಜರ್ ವರ್ಡ್, ಕೀವರ್ಡ್. ಸೊ ಕೀವರ್ಡ್ಸ್ಗಳನ್ನ ನೆನ್ಪಿಟ್ಕೊಂಡಿರಿ, ಕೀವರ್ಡ್ಸ್ನ ಬರ್ಕೊಳ್ಳಿ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಆಯಿತಾ? ಸೊ ನೆಕ್ಸ್ಟ್ ಮಿಸ್ಟೇಕ್ ನಂಬರ್ 4, ನಾಟ್ ಫಾಲೋಯಿಂಗ್ ದ ಕ್ವೆಶ್ಚನ್. ಸೊ ಸ್ಟೂಡೆಂಟ್ಸ್ ಆಫನ್ ರೈಟ್ ಎವ್ರಿಥಿಂಗ್ ದೇನೋ. ತೋರಿಸ್ಕೋಬೇಕಲ್ಲ ಏನೋದಿದೆ ಅದೆಲ್ಲ ಬರಿಬೇಕು ಅಂತ. ಸೊ ಮೆನ್ಷನ್ ಎನಿ 4 ಕಾಸಸ್ ಅಂತ ಕೇಳಿದ್ರೆ ಸ್ಟೂಡೆಂಟ್ಸ್ ವಿಲ್ ರೈಟ್ ಕಾಸಸ್, ಈವೆಂಟ್ಸ್, ರಿಸಲ್ಟ್ ಎಲ್ಲನೂ. ಬ್ಯಾಟಲ್ ಆಫ್ ಪ್ಲಾಸಿ ಕಾರಣಗಳು ಕೇಳಿದರೆ ಕಾರಣಗಳು, ಘಟನೆಗಳು, ಆಮೇಲೆ ಫಲಿತಾಂಶಗಳೇನು ಎಲ್ಲನೂ ಬರಿತಾ ಹೋದರೆ ಆಗುತ್ತಾ? ಅವ್ರು ಏನು ಕೇಳಿದಾರೋ ಅದನ್ನು ಬರಿತಾ ಹೋಗಬೇಕು. ಸೊ ಇದನ್ನು ಹೇಗೆ ನೀವು ಈಸಿ ಕರೆಕ್ಷನ್ ಹೇಗೆ ಮಾಡ್ಕೋತೀರಾ? ಬಿಫೋರ್ ರೈಟಿಂಗ್ ಆಸ್ಕ್ ಯುವರ್ ಸೆಲ್ಫ್ ವಾಟ್ ಈಸ್ ಬೀಯಿಂಗ್ ಆಸ್ಕ್ಡ್, how many points are required, is it asking to explain, compare, list or describe. ಸೊ ಕ್ವೆಶ್ಚನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಒಂದು 10-20 ಸೆಕೆಂಡ್ಸ್ ಕ್ವೆಶ್ಚನ್ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೊಡಿ. ಆಯಿತಾ? ಸೊ ಏನ ಕೇಳ್ತಾ ಇದ್ದಾರೆ, ಎಷ್ಟು ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಅದಕ್ಕೆ ನಾನು ಎಷ್ಟು ಪಾಯಿಂಟ್ಸ್ನ ಬರಿಬೇಕು, ಕಂಪ್ಯಾರಿಸನ್ ಕೇಳ್ತಾ ಇದ್ದೀರಾ ಅಥವಾ ಬರೀ ಡಿಸ್ಕ್ರಿಪ್ಷನ್ನ ಕೇಳ್ತಾ ಇದ್ದೀರಾ, ಎಕ್ಸ್ಪ್ಲೇನ್ ಅಂತ ಕೇಳ್ತಾ ಇದ್ದೀರಾ, ಅದ್ರ ಮೇಲೆ ಫೋಕಸ್ ಮಾಡಿ. ನಿಮ್ಗೇನು ಗೊತ್ತೋ ಅದನ್ನು ಬರೆಯೋದಲ್ಲ, ಅವ್ರು ಏನು ಕೇಳಿದಾರೋ ಅದನ್ನು ಬರೆಯೋದು. ದಟ್ ಈಸ್ ಇಂಪಾರ್ಟೆಂಟ್. ಆಯಿತಾ? ಸೊ ಅದು ಮಿಸ್ಟೇಕ್ ನಂಬರ್ 4. ಮಿಸ್ಟೇಕ್ ನಂಬರ್ 5, ಪುವರ್ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ತುಂಬ 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 ಮುಖ್ಯ ಆಗುತ್ತೆ. ಅದಕ್ಕೆ ಬರೆದು ಪ್ರಾಕ್ಟೀಸ್ ಮಾಡಿ ಅಂತ. ಪೇಪರ್ ತುಂಬ ಲೆಂದಿ ಆಗಿತ್ತು, ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತ ಇಷ್ಟು ದೊಡ್ಡ ಮುಖ ಇಟ್ಕೊಂಡ್ಬರ್ತೀರ ಎಕ್ಸಾಮ್ ಹಾಲಿಂದ. ಡೋಂಟ್ ಡೂ ದ್ಯಾಟ್. ಆಯಿತಾ? ಸೊ ಸಮ್ ಸ್ಟೂಡೆಂಟ್ಸ್ ಸ್ಪೆಂಡ್ 25 minutes ಆನ್ 1 mark question ಆ್ಯಂಡ್ ದೆನ್ ರಶ್ ಥ್ರೂ ದ ರೆಸ್ಟ್. ಸೊ ಬೇರೆದಕ್ಕೆ ಏನು ಟೈಮೇ ಇರೋದಿಲ್ಲ. 25 ನಿಮಿಷ ಬರೀ ಒಂದು ಕ್ವೆಶ್ಚನ್ಗೆ ಮಾತ್ರ ಸ್ಪೆಂಡ್ ಮಾಡಿದ್ದೀರಾ, ಬೇರೆದಕ್ಕೇನು ಟೈಮೇ ಇರೋದಿಲ್ಲ. ಸೊ ಅದನ್ನು ಹೇಗೆ ಅವಾಯ್ಡ್ ಮಾಡ್ತೀರಾ ಅಂತಂದರೆ ಫಾಲೋ ಸಿಂಪಲ್ ರೂಟ್, ಫಿನಿಶ್ ಈಸಿ ಕ್ವೆಶನ್ಸ್ ಫಸ್ಟ್, ಕೀಪ್ ಎನ್ ಐ ಆನ್ ದ ಕ್ಲಾಕ್. ದೊಡ್ಡ ಗಡಿಯಾರ ಹಾಕಿರ್ತಾರೆ, ಅದ್ರ ಮೇಲೆ ಒಂದು ಕಣ್ಣಿಡಿ, ಬರಿತಾ ಇದನ್ನ ಇನ್ ಟೈಮ್ ಅಂತ ನೋಡ್ಕೋತಾ ಹೋಗಿ. ಲೀವ್ ಅ ಫ್ಯೂ ಮಿನಿಟ್ಸ್ ಅಟ್ ದ ಎಂಡ್ ಫಾರ್ ಚೆಕಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು 15 minutes ಬರೀ ಪೇಪರ್ನ ಚೆಕ್ ಮಾಡೋದಕ್ಕೆ ಇಟ್ಕೋಬೇಕು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಮಿಸ್ಟೇಕ್ ನಂಬರ್ 5. Mistake number 6, no writing practice. History is a writing subject. Reading alone is not enough. So ಪ್ರತಿ ದಿನ ಒಂದು 2 mark ಕ್ವೆಶ್ಚನೋ, 3 mark ಕ್ವೆಶ್ಚನೋ, 4 mark ಕ್ವೆಶ್ಚನೋ ಯಾವುದೋ ಒಂದು ಬರಿತಾ ಹೋಗಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಯಿತಾ? ಸೊ ಬರೆದು ಪ್ರಾಕ್ಟೀಸ್ ಮಾಡಿ. ನಾನು ಇದನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಬಿಕಾಸ್ ಪ್ರತಿ ಸತಿ ಹೇಳ್ತಾ ಇರ್ತೀನಿ. ಅದರಲ್ಲೂ ಹಿಸ್ಟ್ರಿ, ಇತಿಹಾಸ ಅಂತ ಬಂದಾಗ ಬರೆದು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ದೊಡ್ಡ ಕ್ವೆಶನ್ಸ್ಗಳು, ಆನ್ಸರ್ಸ್ಗಳೆಲ್ಲ ಬರೋದು ಹಿಸ್ಟ್ರಿ, ಇತಿಹಾಸದಿಂದಾನೆ. ಆಯಿತಾ? ಸೊ ಮಿಸ್ಟೇಕ್ ನಂಬರ್ 7, ನಾಟ್ ರಿವೈಸಿಂಗ್ ಡೇಟ್ಸ್ ಆ್ಯಂಡ್ ಪರ್ಸ್ನಾಲಿಟೀಸ್, ಎಸ್ಪೆಷಲಿ ಡೇಟ್ಸ್. ಸೊ ಮೇಕ್ ಒನ್ ಪೇಜ್ ರಿವೈಸ್ ಶೀಟ್ಸ್ ವಿತ್. ಸೊ ಒಂದು ಪೇಜ್ನ ಇಟ್ಕೊಳ್ಳಿ. ಆಯಿತಾ? ಈ ಥರ ಒಂದು ಪೇಜ್ನ ಇಟ್ಕೊಳ್ಳಿ, ಈ ಥರ ಕಾಲಮ್ಸ್ನ ಹಾಕಿ. ಇಂಪಾರ್ಟೆಂಟ್ ಡೇಟ್ಸ್ ಯಾರ್ಯಾರು ಪರ್ಸ್ನಾಲಿಟೀಸ್ ಬರ್ತಾರೆ, ಇಂಪಾರ್ಟೆಂಟ್ಸ್ ಈವೆಂಟ್ಸ್ಗಳು ಏನು. ಆಯಿತಾ? ಸೊ ನಿಮ್ಮ ವರ್ಡ್ಸ್ಗಳು ಅದೆಲ್ಲ ಇಂಪಾರ್ಟೆಂಟ್ ಈವೆಂಟ್ಸ್ ಕಡೆಗೆ ಹೋಗ್ಬೋದು. ಆಯಿತಾ? ಪರ್ಸ್ನಾಲಿಟೀಸ್ ಅಂದ ತಕ್ಷಣ ಯಾವ ಗವರ್ನರ್ ಜನರಲ್ ಬರ್ತಾನೆ ಅವ್ರದ್ದೆಲ್ಲ ಬರುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಅಗೇನ್ ವಾರ್ಗಳು ಯಾವಾಗಾಯಿತು, ಈ ಆ್ಯಕ್ಟ್ಸ್ಗಳೆಲ್ಲ ಯಾವಾಗ ಬಂತು, ಅದನ್ನೆಲ್ಲ ಈ ಥರ ಒಂದು ಪೇಜ್ ಅಂತ ಮಾಡಿಕೊಂಡು ಬರಿತಾ ಹೋದರೆ ನಿಮಗೆ ಈಸಿ ಆಗುತ್ತೆ. ಸೊ ಮಿಸ್ಟೇಕ್ ನೀವು ರಿವೈಸ್ ಮಾಡೋದಿಲ್ಲ. ಹೇಗೆ ಕರೆಕ್ಟ್ ಮಾಡ್ತೀರಾ? ಹೀಗೆ ಸ್ವಲ್ಪ ಒಂದು ಸತಿ ಕಷ್ಟಪಟ್ಟು ಬರ್ಕೊಂಬಿಟ್ರೆ ಅದು ಸದಾ ನಿಮ್ಮ ಹತ್ರನೇ ಇರುತ್ತೆ. ಸೊ ಅದನ್ನು ಯಾವಾಗಲೂ ತೆಗೆದು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲದಿರೋಂಗೆ ಅದು ಒಳಗೆ ಹೋಗ್ತಾ ಇರುತ್ತೆ. ಆಯಿತಾ? ಸೊ ದ್ಯಾಟ್ ಈಸ್ ಹೌ ಯು ವಿಲ್ ಹ್ಯಾವ್ ಟು ಡೂ. ಓಕೆ? ಸೊ ಈಗ ಮಕ್ಕಳೇ ಒಂದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಈ 1 to 7 ಮಿಸ್ಟೇಕಲ್ಲಿ ನೀವು ಯಾವ ಮಿಸ್ಟೇಕ್ ಮಾಡ್ತಾಯಿದ್ದೀರಾ ಅಥವಾ ಎಲ್ಲ ಮಿಸ್ಟೇಕು ಮಾಡ್ತಾಯಿದ್ದೀರಾ ಅಂತ. ಸೊ ಮಿಸ್ಟೇಕ್ ನಂಬರ್ 1, 2, 3, 4, 5, 6, 7 ಬೇಗ ತಿಳಿಸಿ. ಸೊ ನಾನು ಜಾಸ್ತಿ ಹಿಸ್ಟ್ರಿ ಸ್ವಲ್ಪ ಜಾಸ್ತಿ ಇಷ್ಟನೇ. ಸೊ ಸ್ವಲ್ಪ ಜಾಸ್ತಿನೇ ಓದ್ತಾ ಇದೆ, ಇಷ್ಟಪಟ್ಟು ಓದ್ತಾ ಇದೆ. ದಟ್ ವಾಸ್ ದ ಮೇನ್ ಥಿಂಗ್. ಸೊ ಹಾಗಾಗಿ ಐ ವುಡ್ ಸೇ 0. ಯು ಟೆಲ್ ಮಿ 1 to 7 ಯಾವ ಮಿಸ್ಟೇಕ್ ನೀವು ಮಾಡ್ತಾ ಇದ್ದೀರಾ ಅಂತ. ಆ್ಯಂಡ್ ಅದಕ್ಕೆ ಸೊಲ್ಯೂಷನ್ ಏನು ಅಂತಲೂ ಕೊಟ್ಟಿದ್ದೀನಿ. ಸೊ ಆ ಸೊಲ್ಯೂಷನ್ ನೋಡಿಕೊಂಡು ಚೇಂಜ್ ಆಗಿ. ಆಯಿತಾ?
So be honest, how many of you have read one page of history, reads the next page, and immediately forgotten the previous one? Raise your hand. ಈ ಥರ ಇಮೋಜಿ ಹಾಕಿ. ರೇಸ್ ಯುವರ್ ಹ್ಯಾಂಡ್. ಒಂದು ಪೇಜ್ ಓದಿದ್ದೀನಿ ಹಿಸ್ಟ್ರಿ, ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ಡ್ ಆಗಿ. ಬಟ್ ಇನ್ನೊಂದು ಪೇಜ್ ಓದೋ ಅಷ್ಟಾಗಿ ಈ ಕಡೆ ಏನು ಓದಿದ್ರೆ ಅದೇ ಮರ್ತೋಗಿರುತ್ತೆ. ಹಾಂ, ಮಾಡಿದ್ದೀರಾ ಆ ಥರ? ಸೊ ಟೆಲ್ ಮಿ ಇನ್ ದ ಕಮೆಂಟ್ಸ್ ವಿಚ್ ಚಾಪ್ಟರ್ ಇನ್ ಹಿಸ್ಟ್ರಿ ಗಿವ್ಸ್ ಯು ದ ಬಿಗ್ಗೆಸ್ಟ್ ಹೆಡ್ಏಕ್ ಮಕ್ಕಳೇ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಸದ್ಯಕ್ಕೆ ಪಾರ್ಟ್ 1 ಆಗ್ತಾ ಇದೆ. ಪಾರ್ಟ್ 1ಅಲ್ಲಿ ನಿಮಗೆ ಹಿಸ್ಟ್ರಿಯಲ್ಲಿ ಯಾವುದು ಕಷ್ಟ ಚಾಪ್ಟರ್ ಇದೆಯೋ ಅದನ್ನು ತಿಳಿಸಿ ಈಸಿ ಮಾಡೋ ಪ್ರಯತ್ನ ನಾನು ಪಡ್ತೀನಿ. ಟ್ರೈ ಮಾಡುವ ಆಯಿತಾ, ಈಸಿ ಮಾಡೋದಕ್ಕೆ. ಸೊ ವಾಟ್ ಎವರ್ ಅಡ್ವೆಂಟಾ, ಎಕ್ಸ್ಟೆನ್ಷನಾ, ಇಂಪ್ಯಾಕ್ಟ್, ಆಪೋಸಿಷನಾ, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸಾ, ಕೆಲವ್ರಿಗೆ ಆಗಿರುತ್ತೆ, ಕೆಲವ್ರಿಗೆ ಆಗಿರೋದಿಲ್ಲ. ಆಗಿರೋದ್ರಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಇದೆಯಾ ಅದನ್ನು ನನಗೆ ತಿಳಿಸ್ತಾ ಹೋಗಿ. ಸೊ ಅಕಾರ್ಡಿಂಗ್ ಟು ದ ಕಮೆಂಟ್ಸ್ ನೋಡುವ ಯಾವ್ದು ಜಾಸ್ತಿ ಬಂದಿರುತ್ತೋ ಅದನ್ನು ಆ ಒಂದು ಚಾಪ್ಟರ್ನ ಹೇಗೆ ಈಸಿ ಮಾಡೋದು ಅನ್ನೋ ಒಂದು ಪ್ರಯತ್ನ, ಸ್ಟ್ರಾಟಜಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ಸೊ ಇದು ಮಾತ್ರ ಮಿಸ್ ಮಾಡಬೇಡಿ. ಕಮೆಂಟ್ ಮಾಡಿದ್ರಾ ಯಾವ ಚಾಪ್ಟರ್ ನಿಮಗೆ ಕಷ್ಟ ಅಂತ ಹಿಸ್ಟ್ರಿಯಲ್ಲಿ? ಓಕೆ, ಸೊ ಗೊತ್ತಾಯ್ತಲ್ಲ ಮಕ್ಕಳೇ, ಹಿಸ್ಟ್ರಿ ಎಲ್ಲ ಯಾರು ಕಷ್ಟ ಅಂತ ಇದ್ರೋ ಈ ಪ್ರಾಬ್ಲಮ್ಸ್ಗೆ ಇದೇ ಪ್ರಾಬ್ಲಮ್ಸ್ಗಳು, ಅದಕ್ಕೆ ಏನು ಸೊಲ್ಯೂಷನ್ಸ್ ಅಂತಲೂ ಕೊಟ್ಟಿದ್ದೀನಿ. ಆದಷ್ಟು ಸೊಲ್ಯೂಷನ್ಸ್ನ ನಿಮ್ಮ ಒಂದು ಓದೋ ಜರ್ನಿಯಲ್ಲಿ ಅಳವಡಿಸ್ಕೊಂಡು ಹಿಸ್ಟ್ರಿನ ಈಸಿ ಮಾಡ್ತಾ ಹೋಗಿ. ಬಿಕಾಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ ಸೋಷಿಯಲ್ ಸೈನ್ಸಲ್ಲಿ ಬರೋ ಅಂಥದ್ದು ಹಿಸ್ಟ್ರಿಯಿಂದಾನೇ, ಆಯಿತಾ? ಸೊ ಡೋಂಟ್ ನೆಗ್ಲೆಕ್ಟ್ ಆ್ಯಟ್ ಆಲ್. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಆನ್ ದ್ಯಾಟ್ ನೋಟ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.